ಅಮೆರಿಕ ಮಾಡಿರೋಂಥ ಒಂದು ಕೃತ್ಯ. ಅದು ಇರಾನ್ ನೆಲದ ಮೇಲೆ ಅಮೆರಿಕ ಒಂದು ಬಾಂಬ್ ಹಾಕಿದೆ. ಅದನ್ನು ಬಂಕರ್ ಬಸ್ಟರ್ ಬಾಂಬ್ ಅಂತ ಕರೆಯಲಾಗ್ತಾಯಿದೆ. ಯುದ್ಧದ 32ನೇ ದಿನ ಇದು ಈ ಒಂದು ಮಹತ್ವದ ಬೆಳವಣಿಗೆ ನಡೀತಿರೋದು. ಏನದು ಬಂಕರ್ ಬಸ್ಟರ್ ಬಾಂಬ್? ಹಾಕಿದ್ದೆಲ್ಲಿಗೆ? ಅದನ್ನು ನೋಡೋಣ ಸಮಗ್ರವಾಗಿ ವೀಕ್ಷಕರೇ. ಮೊದಲನೇದಾಗಿ ವಾರಗಳ ಬಿಡುವಿನ ಬಳಿಕ, ಅಂದರೆ ಏನೊಂದು 5 ದಿನಗಳ ಒಂದು ಏಕಪಕ್ಷೀಯ ಕದನ ವಿರಾಮನ ಅಮೆರಿಕ ಘೋಷಣೆ ಮಾಡಿತ್ತಲ್ಲ, ಅದಾದ ನಂತರ ಅಮೆರಿಕ ಮತ್ತೆ ಆ್ಯಕ್ಟಿವ್ ಆಗ್ತಿದೆ. ವಾರಗಳ ಬಳಿಕ ಒಂದು ಅಮೆರಿಕ ಭಾರೀ ಪ್ರಮಾಣದ ದಾಳಿಯನ್ನು ಇರಾನ್ ನೆಲದ ಮೇಲೆ ನಡೆಸಿದೆ. ಈ ದಾಳಿಯನ್ನು ನಡೆಸಿದ್ದೀನಿ ಅಂತ ಖುದ್ದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ದಾರೆ. ಇರಾನ್ ಮೇಲೆ 1,000 kg ತೂಕದ 950 ಚಿಲ್ಲರೆ kg ಏನೋ ಬರುತ್ತೆ, ಸುಮಾರು 1,000 kg ತೂಕದ ಒಂದು ಬಂಕರ್ ಬಸ್ಟರ್ ಬಾಂಬನ್ನು ಅಮೆರಿಕ ಇರಾನ್ ಮೇಲೆ ಹಾಕಿದೆ. ನೀವು ಆ ದೃಶ್ಯಗಳನ್ನ ನೋಡ್ತಿದ್ದೀರಾ. ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಈ ಬಂಕರ್ ಬಸ್ಟರ್ ಬಾಂಬ್ ಯಾವ ರೀತಿ ಹೋಗಿ ಬಿದ್ದಂಥ ಸಂದರ್ಭದಲ್ಲಿ ತೆಗೆದ ದೃಶ್ಯಾವಳಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರೇ ಹಂಚ್ಕೊಂಡಿರೋದು. ಈ ಬಂಕರ್ ಬಸ್ಟರ್ ಬಾಂಬ್ ಏನು ಮಾಡಿದೆ ಅಂತ ಹೇಳೋದಾದರೆ, ಇರಾನ್ ದೇಶದ ಇಸ್ಫಹಾನ್ನಲ್ಲಿ ಒಂದು ಅಣು ಸಂಸ್ಕರಣಾ ಕೇಂದ್ರ ಇದೆ. ಈ ಹಿಂದೆ ಕೂಡ ಇಸ್ಫಹಾನ್ ಮೇಲೆ ದಾಳಿ ನಡೆದಿತ್ತು. ನೀವು ಈ ಹಿಂದೆ ಕೂಡ ಇಸ್ಫಹಾನ್ ಅನ್ನೋ ಹೆಸರನ್ನು ಮಾಧ್ಯಮಗಳಲ್ಲಿ ಕೇಳಿರ್ತೀರ. ಅದೇ ಒಂದು ಕೇಂದ್ರದ ಮೇಲೆ ಇದೀಗ ಮತ್ತೆ ದಾಳಿ ನಡೆದಿದೆ. ಅಂದರೆ ಏನಕ್ಕೆ? ಈ ಹಿಂದೆ ನಡೆದಂಥ ದಾಳಿನಲ್ಲಿ ಏನಲ್ಲಿ ಅಣು ಸಂಸ್ಕರಣೆ ಆಗ್ತಿತ್ತು, ಆ ಸಂಸ್ಕರಿತ ಅಣು ನಾಶ ಆಗಿರಲಿಲ್ವಾ ಗೊತ್ತಿಲ್ಲ. ಆದರೆ ಈಗ ದಾಳಿ ನಡೆಸಿರೋದ್ರ ಮೂಲಕ 2ನೇ ಬಾಳಿ ನಾಶ ಮಾಡಲಾಯ್ತಾ ಅಥವಾ ಸಂಪೂರ್ಣವಾಗಿ ನಾಶ ಮಾಡಲಾಯ್ತಾ ಆ ಬಗ್ಗೆ ಕೂಡ ಅಮೆರಿಕ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಆದರೆ ನೀವಿಲ್ಲಿ ಚಿತ್ರಗಳಲ್ಲಿ ನೋಡ್ತಾ ಇದ್ದೀರಾ ಈ ಬಂಕರ್ ಬಸ್ಟರ್ ಬಾಂಬ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಮೊದಲಿಗೆ ಏನೊಂದು ಅಮೆರಿಕಾದ B2 ಬಾಂಬರ್ ಇದೆ. ಈ ಬಾಂಬರ್ಗಳಿಗೆ B ಇಂದ ಶುರು ಮಾಡ್ತಾರೆ. ಇದು B2 ಬಾಂಬರ್. ಈ B2 ಬಾಂಬರ್ ಏನು ಮಾಡುತ್ತೆ, ಮೊದಲಿಗೆ ಬಂಕರ್ ಬಸ್ಟರ್ ಬಾಂಬನ್ನು ತನ್ನ ಒಂದು ಏನು ಮೊದಲಿಗೆ ಅದನ್ನು ಭೂಮಿ ಮೇಲೆ ಅದನ್ನು ಬಿಟ್ಟಾಗ ಆ ಸಂದರ್ಭದಲ್ಲಿ ಯಾವಾಗ ಅದು ಟ್ರಜೆಕ್ಟ್ರಿ ಯಾವುದೊಂದು ನಿಗದಿತ ಗುರಿಯನ್ನು ನೋಡಿ ಆ ಬಾಂಬ್ನ ಎಜೆಕ್ಟ್ ಮಾಡುತ್ತಲ್ಲ, ಈ ಒಂದು ಫ್ಲೈಟು ಎಜೆಕ್ಟ್ ಮಾಡಿದ ನಂತರ ಅದು ಬಂದು ಭೂಮಿ ಮೇಲೆ ಎಲ್ಲ ಬಾಂಬ್ಗಳ ರೀತಿ ಬಿದ್ದಿದ ತಕ್ಷಣ ಸ್ಫೋಟ ಆಗೋದಿಲ್ಲ. ಈ ಬಂಕರ್ ಬಸ್ಟರ್ ಬಾಂಬ್ ಏನಿದೆ ಇದು ನೆಲದ ಆಳಕ್ಕೆ ಸುಮಾರು 100 ಮೀಟರ್ ಆಳಕ್ಕೆ, ಕೆಲವೊಂದು ಸತಿ 100 ಅಡಿಗಳಷ್ಟು ಆಳಕ್ಕೆ ಕೊರೆಯುತ್ತೆ ಅನ್ನೋ ಮಾಹಿತಿ ಇದೆ. ಆದರೆ ನಿಖರವಾಗಿ ಅದು ಎಷ್ಟು ಅಡಿ ಆಳಕ್ಕೆ ಕೊರೆಯುತ್ತೆ ಅಂತ ಅಮೆರಿಕ ಇದುವರೆಗೂ ಹೇಳಿಲ್ಲ. 100ರಿಂದ 200 ಮೀಟರ್ ಅಂತ ಕೆಲವು ಕಡೆ ಮಾಹಿತಿ ಇದೆ. ಈ ರೀತಿಯಾದಂಥ ಕೊರೆಯುವಂಥ ಈ ಒಂದು ಬಾಂಬ್ ಏನಿದೆ ಅದು ನೆಲದಾಳದಲ್ಲಿ ಏನೊಂದು ಯುರೇನಿಯಂ ಸಂಸ್ಕರಣಾ ಘಟಕ ಇರ್ಬೋದು ಅಥವಾ ಸೇನೆಯ ರಹಸ್ಯ ಬಂಕರ್ ಇರ್ಬೋದು, ಅದನ್ನು ಬೇಯಿಸಿ ಒಳಗಡೆ ಒಂದು ರೀತಿ ಬೋರ್ವೆಲ್ ರೀತಿ ಕರ್ಕೊಂಡು ಹೋಗಿ ಅದು ಒಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಆ ಮೂಲಕ ಅಲ್ಲಿರೋವಂಥ ಏನು ಪರಮಾಣುವನ್ನು ಒಂದು ಸಂಗ್ರಹಿಸಿಟ್ಟಿರ್ಬೋದು ಅಥವಾ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಿರ್ಬೋದು, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಡಿಪೋರ್ಡ್ ಇರ್ಬೋದು, ಅವೆಲ್ಲದನ್ನು ಬ್ಲಾಸ್ಟ್ ಮಾಡೋವಂಥ ಒಂದು ಶಕ್ತಿ ಈ ಒಂದು B2 ಬಾಂಬರ್ಗಿದೆ. ಅದ್ರಲ್ಲಿ ಹಾಕುವಂಥ ಬಂಕರ್ ಬಸ್ಟರ್ ಬಾಂಬ್ಗೆ. ಈ ಒಂದು ಅಣು ಸಂಸ್ಕರಣಾ ಕೇಂದ್ರದ ಮೇಲೆ ದಾಳಿ ನಡೆಸಿದ್ದೀವಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಅವರೇ ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ವಿಡಿಯೋನ ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹಂಚ್ಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಮುಖವಾದ ಮತ್ತು ಆತಂಕಕಾರಿಯಾದ ಘಟನೆ ಏನಂದರೆ, ಈ ಒಂದು ಬಂಕರ್ ಬಸ್ಟರ್ ಬಾಂಬ್ ಬಿತ್ತಲ್ಲ, ಆ ಸಂದರ್ಭದಲ್ಲಿ ಒಂದು ರೀತಿ ಅಣಬೆ ರೀತಿಯಾಗಿ ಬೆಂಕಿ ಹರಡ್ತು. ಆ ಒಂದು ದೃಶ್ಯನ ನೀವು ಊಹೆ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ. ಯಾವಾಗ ಈ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಅಣುಬಾಂಬ್ ಹಾಕ್ತಲ್ಲ, ಆ ಸಂದರ್ಭದಲ್ಲಿ ಮತ್ತು ಅಣು ಪರೀಕ್ಷೆಗಳು ನಡೆಯುತ್ತಲ್ಲ, ಅಂಥ ಸಂದರ್ಭದಲ್ಲಿ ಒಂದು ರೀತಿ ಬೆಂಕಿ ಅಣಬೆ ರೀತಿಯಲ್ಲಿ ಹರಡುತ್ತೆ. ಇದೇ ರೀತಿಯಾದಂಥ ಒಂದು ದೃಶ್ಯಾವಳಿ ಇಲ್ಲಿ ಕಂಡು ಬಂತು. ಹಾಗಾದರೆ ಅಲ್ಲಿರೋವಂಥ ಒಂದು ಬಂಕರ್ ಬಸ್ಟರ್ ಬಾಂಬ್ ಏನು ಸ್ಫೋಟ ಮಾಡ್ತೋ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಯುರೇನಿಯಂ ಸಂಪೂರ್ಣ ನಾಶ ಆಯಿತಾ, ಅದೇನಾದರೂ ಸ್ಫೋಟಗೊಳ್ತಾ, ಅಥವಾ ಈ ಒಂದು ಸಂದರ್ಭದಲ್ಲಿ ಅಣುವಿಕಿರಣ ಏನಾದರೂ ಹರಡಿದೆಯಾ, ಈ ಬಗ್ಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ಇಲ್ಲ. ಒಂದು ವೇಳೆ ಏನಾದರೂ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ಏನಿದೆ, ವಿಶ್ವಸಂಸ್ಥೆ ಕಣ್ಗಾವಲಿನಲ್ಲಿ ಕೆಲಸ ಮಾಡುವಂಥ ಒಂದು ವಾಚ್ ಡಾಗ್ ಅದು, ಆ ಸಂಸ್ಥೆ ಏನಾದರೂ ಒಂದು ವೇಳೆ ಇಲ್ಲಿ ಸಮಗ್ರವಾಗಿ ಪರಿಶೀಲನೆ ನಡೆಸಿ ಆ ವೇಳೆ ಏನಾದರೂ ಅಲ್ಲಿ ಅಣುವಿಕಿರಣ ಏನಾದರೂ ಹೊರಹೊಮ್ತಾ ಇದೆ, ಅಣುವಿಕಿರಣ ಬಹಿರಂಗ ಆಗ್ತಾ ಇದೆ, ಗಾಳಿಗೆ ಸೇರ್ಪಡೆ ಆಗ್ತಿದೆ, ನೆಲಕ್ಕೆ ಸೇರ್ಪಡೆ ಆಗ್ತಿದೆ, ಒಂದು ವೇಳೆ ಅಲ್ಲೇನಾದ್ರು ಜಲಮೂಲಗಳಿದ್ದರೆ ಅಲ್ಲಿಗೆ ಸೇರ್ಪಡೆ ಆಗ್ತಿದೆ ಅಂತ ಮಾಹಿತಿ ಏನಾದ್ರು ಸಿಕ್ಕಿದ್ರೆ ಅದು ಕೇವಲ ಇರಾನಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಕಂಟಕ ಆಗುತ್ತೆ. ಯಾಕೆಂದರೆ ಅಣುವಿಕಿರಣ ಸೋರಿಕೆ ಇದೆಯಲ್ಲ, ಅದು ಭಾರಿ ದೊಡ್ಡ ಪ್ರಮಾಣದ ಒಂದು ವಿಧ್ವಂಸಕ ಕೃತ್ಯಗಳಿಗೆ ಸಾಕ್ಷಿಯಾಗುತ್ತೆ. ಜನ ಕ್ಯಾನ್ಸರ್ನಿಂದ ಬಳಲ್ಬೋದಾಗುತ್ತೆ. ಈ ಥರ ಒಂದು ಭೀತಿ ಕೂಡ ಇವಾಗ ಸದ್ಯದ ಮಟ್ಟಿಗೆ ಶುರುವಾಗಿದೆ. ದಾಳಿ ವಿಡಿಯೋನೇನೋ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು, ನಾವು ಇವತ್ತು ದಾಳಿ ಮಾಡಿದ್ದೀವಿ ಅಂತ. ಯಾವಾಗ ದಾಳಿ ನಡೆದಿರೋದು ಅಂದರೆ ಅಲ್ಲಿನ ಇರಾನ್ನ ಸ್ಥಳೀಯ ಕಾಲಮಾನ ಸೋಮವಾರ ಮಧ್ಯರಾತ್ರಿ, ನಮಗೆ ಮಂಗಳವಾರ ಬೆಳಗ್ಗೆ ಇಂಥ ಒಂದು ದಾಳಿ ನಡೆದಿರೋವಂಥದ್ದು. ಆ ದಾಳಿ ನಡೆದ ಕೂಡಲೇ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ವಿಡಿಯೋನ ಶೇರ್ ಏನೋ ಮಾಡಿದ್ದಾರೆ. ಆದರೆ ಇದು ನಿಜವಾಗಿ ಅದೇ ವಿಡಿಯೋನಾ, ಅದೇ ದಾಳಿ ವಿಡಿಯೋನಾ ಗೊತ್ತಿಲ್ಲ. ಅದನ್ನು ಇಂಡಿಪೆಂಡೆಂಟಾಗಿ ನಾವು ವೆರಿಫೈ ಮಾಡೋಕ್ಕಾಗಿಲ್ಲ.
ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಅವಾಗವಾಗ ಮಾತು ಚೇಂಜ್ ಮಾಡೋದು, ಪ್ಲೇಟ್ ಬದಲಾಯಿಸೋದು ಎಲ್ಲ ಮಾಡ್ತಾರಲ್ಲ, ಹಂಗಾಗಿ 100% ನಂಬೋಕ್ಕಾಗಲ್ಲ ಅಂದ್ರೂ 90% ಅಂತೂ ನಂಬೋದು. ಯಾಕೆಂದರೆ ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಸದ್ಯದ ಮಟ್ಟಿಗೆ ಇದೇ ಒಂದು ಚರ್ಚೆ ನಡೀತಾ ಇದೆ. ಮತ್ತು ಇಸ್ಫಹಾನ್ನಲ್ಲಿರೋ ಶಸ್ತ್ರಾಸ್ತ್ರ ಡಿಪೋ ಏನಿದೆ, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ ಡಿಪೋಸು, ಅದ್ರ ಮೇಲೂ ಕೂಡ ಈ ಸಂದರ್ಭದಲ್ಲಿ ದಾಳಿ ನಡೆದಿದೆ ಅಂತ ಮಾಹಿತಿ ಸಿಕ್ಕಿದೆ. ಯಾಕೆಂದರೆ ಒಂದು ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರ ಹೇಳೋ ಪ್ರಕಾರ ಮತ್ತು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಶೇರ್ ಮಾಡಿರೋ ವಿಡಿಯೋ ಪ್ರಕಾರ ಒಂದು ಬಾರಿ ದೊಡ್ಡ ಸ್ಫೋಟ ಆಗಿದೆ, ಆನಂತರ 3-4 ಬಾರಿ ಸಣ್ಣ ಸಣ್ಣ ಸ್ಫೋಟಗಳು ಸಂಭವಿಸಿದ್ದಾವೆ. ಹಾಗಾಗಿ ಈ ಒಂದು ಡಿಪೋ ಏನಿದೆ ಅದ್ರ ಮೇಲೆ ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿಟ್ಟಿದ್ದಂಥ ಸ್ಫೋಟಕಗಳು ಕೂಡ ಸಿಡಿದಿರ್ಬೋದು ಅನ್ನೋ ಅಂದಾಜು ಮಾಡಲಾಗ್ತಿದೆ. ಆ ಗ್ರೌಂಡ್ ಝೀರೋ ಏನಿದೆ, ಎಲ್ಲಿ ಬಾಂಬ್ ಬಿತ್ತಲ್ಲ, ಅಲ್ಲಿಗೆ ಇದುವರೆಗೂ ಯಾರೂ ಹೋಗೋಕ್ಕಾಗಿಲ್ಲ. ಇದುವರೆಗೂ ಯಾವ ಮಾಧ್ಯಮಗಳು ಇರಾನ್ಗಂತೂ ರೀಚ್ ಆಗಿಲ್ಲ. ಅಲ್ಲಿನ ಸರ್ಕಾರನೇ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಅಲ್ಲಿವರೆಗೂ ಕಾಯ್ದ್ರ ವಿನ ಬೇರೆ ಯಾವುದೇ ಒಂದು ನಮಗೆ ಆಯ್ಕೆಗಳಿಲ್ಲ. ಜೊತೆಗೆ ಏನೊಂದು ಭಾರಿ ಸ್ಫೋಟದ ನಂತರ ಹಲವು ಬಾರಿ ಸಣ್ಣ ಸಣ್ಣ ಸ್ಫೋಟದ ಸದ್ದುಗಳೇನು ಕೇಳಿಬಂತಲ್ಲ, ಈ ಸ್ಫೋಟದ ಸದ್ದುಗಳು ಕೇಳಿಬಂದಿದ್ದೇನಕ್ಕೆ? ಅದು ಇರಾನ್ನಲ್ಲಿರುವಂಥ ಒಂದು ಏನು ಅಮ್ಯುನಿಷನ್ಸ್ ಇರುತ್ತೆ, ಆರ್ಮ್ಸ್ ಇರುತ್ತೆ, ಅದು ಸ್ಫೋಟಗೊಂಡಂಥ ಸಂದರ್ಭದಲ್ಲಿ ಆಗಿರುವಂಥದ್ದ. ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ಏನಿದೆ ಅದರ ತಪಾಸಣೆ ನಡೆಸಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಕಣ್ಗಾವಲಿನಲ್ಲಿ ಒಂದು ತಪಾಸಣೆ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದ್ರ ಮಾಹಿತಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಕಾಯ್ದೆ ವಿಧಿ ಇಲ್ಲ. ಮತ್ತು ಇಲ್ಲಿ ಏನಕ್ಕೆ ಈ ಒಂದು ಇಸ್ಫಹಾನ್ ಮೇಲೆ ನಡೆದಿರೋಂಥ ದಾಳಿ ಈ ದೊಡ್ಡ ಮಟ್ಟಕ್ಕೆ ಒಂದು ಆತಂಕಕ್ಕೆ ಕಾರಣ ಆಗಿರೋದಕ್ಕೆ ಅಂದರೆ 2.3 ಮಿಲಿಯನ್ ಜನಸಂಖ್ಯೆ, ಅಂದರೆ ನಮ್ಮ ಲಕ್ಷಗಳಲ್ಲಿ ಹೇಳೋದಾದರೆ 23 ಲಕ್ಷ ಜನಸಂಖ್ಯೆ ಇರುವಂಥ ಇಸ್ಫಹಾನ್ ನಗರ ಅದು. ಆ ಇಸ್ಫಹಾನ್ ನಗರದ ಬಳಿನಲ್ಲೇನೇ ಈ ಒಂದು ಪರಮಾಣು ಸಂಸ್ಕರಣಾ ಘಟಕ ಇದೆ. ಒಂದು ವೇಳೆ ಅಲ್ಲೇನಾದರೂ ವಿಕಿರಣ ಸೋರಿಕೆ ಆದರೆ ಇಲ್ಲಿರೋಂಥ 23 ಲಕ್ಷ ಜನ ಇದ್ದಾರಲ್ಲ, ಅವ್ರ ಜೀವಕ್ಕೆ ಕಂಟಕ. ಈ ಯುದ್ಧ ಯುದ್ಧಕ್ಕೂ ಅಲ್ಲಿನ ಜನಸಾಮಾನ್ಯರಿಗೂ ಏನು ಸಂಬಂಧ ಇಲ್ಲ. ಅಲ್ಲಿನ ಸರ್ಕಾರದ ವಿರುದ್ಧ ನಡೀತಿರೋ ಯುದ್ಧ ಇದು. ಆದರೆ ಈ ಒಂದು ಪರಮಾಣು ಸ್ಥಾವರ ಇದ್ದಂಥ ಕಾರಣದಿಂದಾಗಿ ಇಲ್ಲಿ ಬಿದ್ದಂಥ ಬಾಂಬ್ ಏನಾದ್ರೂ ಅಣುವಿಕಿರಣ ಕಾರಣ ಆದರೆ ಇಷ್ಟು ಜನಕ್ಕೆ ದೊಡ್ಡ ಮಟ್ಟದ ಕಂಟಕ ತಂದೊಡ್ಡದಂತೂ ಗ್ಯಾರಂಟಿ. ಆನಂತರ ಇರಾನ್ ನಗರದ ಬಳಿ ಇದು ಇಸ್ಫಾನ್ ನಗರ ಏನಿದೆ, ಇದ್ರ ಬಳಿ ಒಂದು ಇರಾನ್ ಸೇನೆ ಅತಿ ದೊಡ್ಡ ಒಂದು ನೆಲೆ ಇದೆ, ಅದಕ್ಕೆ ಬದ್ರ್ ಅಂತ ಕರೀತಾರೆ. ಆ ಒಂದು ಬದ್ರ್ ಸೇನಾ ನೆಲೆ ಇದೆಯಲ್ಲ, ಅದ್ರ ಮೇಲೂ ಈ ಸಂದರ್ಭದಲ್ಲಿ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇದೆ. ಅಂದರೆ ಆ ಸೇನಾ ನೆಲೆ ಮೇಲೆ ನಡೆದಿರೋ ದಾಳಿ ಮತ್ತು ಇಸ್ಫಹಾನ್ ಅಣು ಸಂಸ್ಕರಣಾ ಘಟಕದ ಮೇಲೆ ನಡೆದಿರೋ ದಾಳಿ ಇದೆಯಲ್ಲ, ಎರಡು ಏಕಕಾಲಕ್ಕೆ ನಡೆದಿದೆ ಅನ್ನೋ ಮಾಹಿತಿ ಇದೆ. ಈ ಒಂದು ದಾಳಿಯನ್ನು ಸಂಘಟನೆ ಮಾಡಿರೋದು ಕೇವಲ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಜಂಟಿಯಾಗಿ ಒಂದು ದಾಳಿಯನ್ನು ಸಂಘಟನೆ ಮಾಡಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಂದರೆ ಇದು ಕೇವಲ ನಮ್ಮೊಬ್ಬರದಲ್ಲ ಕಾರ್ಯಾಚರಣೆ ಅಂತ. ಆಬ್ವಿಯಸ್ಲಿ B2 ಬಾಂಬರು ಬಂದು ಹೊಡೆದಿದೆ ಅಂದರೆ ಅದು ಅಮೆರಿಕದೇ ಇರುತ್ತೆ. ಜೊತೆಗೆ ಏನೊಂದು ಬದ್ರ್ ಸೇನಾ ನೆಲೆ ಇದೆ, ಅದು IRGC ಇದಿರ್ಬೋದು ಅಥವಾ ಇರಾನ್ ಸೇನೆದಿರ್ಬೋದು, ಅಲ್ಲಿ ಒಂದು ದಾಳಿ ಬಹುಶಃ ಇಸ್ರೇಲ್ನವ್ರು ಮಾಡಿರ್ಬೋದು ಅನ್ನೋ ಒಂದು ಅಂದಾಜು ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಇದು ಯುದ್ಧದ 32ನೇ ದಿನ ನಡೆದಿರುವಂಥ ಮಹತ್ವದ ಬೆಳವಣಿಗೆ.